ಶ್ರೀಮತಿ ಪುಷ್ಪಾವತಿ ದಂಪತಿಗಳ ಪುತ್ರರಾದ ರಾಜೇಂದ್ರ ಪ್ರಸಾದ್ ರವರು ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ತಮ್ಮ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಸ್ಥಳಾಂತರಗೊಂಡು ಅಲ್ಲಿ ದೀನದಲಿತ ಮಕ್ಕಳಿಗಾಗಿ ಅವರ ತಾಯಿ ಮಾಡುತ್ತಿದ್ದ ಉದಾತ್ತ ಸೇವೆಯಲ್ಲಿ ತಾವು ಸಹ ಪಾಲ್ಗೊಂಡು ಜೀವನದ ಮೌಲ್ಯಗಳನ್ನು ಕಲಿಯುತ್ತಾ ಬಂದವರು. ತಮ್ಮ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜಿತವಾಗಿರುವ ವಿವಿಧ ಕಾಲೇಜುಗಳಲ್ಲಿ ಸಹ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಪರ ಜೀವನ ಪ್ರಾರಂಭಿಸಿದ ಶ್ರೀಯುತರು ವಾಣಿಜ್ಯ ಮತ್ತು ನಿರ್ವಹಣಾ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಮೌಲ್ಯಾಧಾರಿತ ಯೋಜನೆಗಳೊಂದಿಗೆ ಶೈಕ್ಷಣಿಕ ಸಾಮಾಜಿಕ ಸೇವೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಅರ್ಥಪೂರ್ಣ ಕೊಡುಗೆ ನೀಡುವುದು ಮಾತ್ರವಲ್ಲದೆ ರಾಷ್ಟ್ರೋತ್ಥಾನ ಪರಿಷತ್ತು, ನೆಲೆ ಫೌಂಡೇಶನ್, ಭಾರತೀ ದರ್ಶ ಫೌಂಡೇಶನ್, ರೋಟರಿ ವೃತ್ತಿಪರ ತರಬೇತಿ ಕೇಂದ್ರ ಹೀಗೆ ಪ್ರಸಿದ್ಧ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿದ್ದಾರೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಕಥೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು ನರೇಂದ್ರರ ಕನಸಿನ ಭಾರತ ಎಂಬ ವಿಶಿಷ್ಟ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ಜೀವನಕ್ಕೆ ಸಂಪೂರ್ಣವಾಗಿ ಮೀಸಲಾಗಿರುವ ಕನ್ನಡ ಮಾಧ್ಯಮ ಉದ್ಯಮದಲ್ಲಿ ಪ್ರಸಾರವಾದ ಏಕೈಕ ಸರಣಿ ಇದಾಗಿದ್ದು, ಈ ಕಾರ್ಯಕ್ರಮವು 52 ಪ್ರಭಾವಶಾಲಿ ಸಂಚಿಕೆಗಳನ್ನು ಪೂರ್ಣಗೊಳಿಸಿ ಕರ್ನಾಟಕಾದ್ಯಂತ ವೀಕ್ಷಕರಿಂದ ಅಪಾರ ಮೆಚ್ಚುಗೆಯನ್ನು ಪಡೆದಿತ್ತು. ಅವರ ಇತರ ಕೆಲವು ಕಾರ್ಯಕ್ರಮಗಳು ಅಶ್ವಂಬರ, ರಾಷ್ಟ್ರದೇವೋಭವ ಇತ್ಯಾದಿ ಇಂತಹ ಉತ್ತಮ ಮೌಲ್ಯಗಳಿಂದ ತಮ್ಮ ಸುತ್ತಲಿನ ಜನಸಂಪರ್ಕದಲ್ಲಿ ಬೆರೆತು ಹೆಸರು ಖ್ಯಾತಿ ಗಳಿಸಿರುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇಂದು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಿಜಕ್ಕೂ ನಮ್ಮ ವೇದಿಕೆಗೆ ಗೌರವ ತಂದಿದೆ. ಸರ್, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಈಗ ವಿದ್ವಾನ್ ಶ್ರೀಧರ್ ಸಾಗರ್ ಸರ್ ಅವರಿಗೆ ಗೌರವಯುತವಾದ ಸನ್ಮಾನ. ವಿದ್ವಾನ್ ಶ್ರೀಧರ್ ಸಾಗರ್ ಅವರು ಕಳೆದ 15 ವರ್ಷಗಳಿಂದಲೂ ಅನೇಕ ಪ್ರಮುಖ ಸಂಗೀತ ಉತ್ಸವಗಳಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿದ್ದು ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡು ಜನಸಾಮಾನ್ಯರಲ್ಲಿ ಜನಪ್ರಿಯತೆಯನ್ನು ಪಡೆದಿರುವ ಇವರು ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾಂಸರಾಗಿದ್ದಾರೆ. ಇವರ ಜೀವಂತ ಕಲಾತ್ಮಕತೆಯ ನುಡಿಸುವಿಕೆ ಇಡೀ ದೇಶ ವಿದೇಶಗಳಲ್ಲಿ ಪಸರಿಸುತ್ತಾ ಅದರಲ್ಲೂ ನಮ್ಮ ಕರ್ನಾಟಕದ ಎಲ್ಲ ಪ್ರಮುಖ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಕಳಸಪ್ರಾಯವಿದ್ದಂತೆ. ಶ್ರೀಧರ್ ಸಾಗರ್ ಅವರು ಕರ್ನಾಟಕ ಸಂಗೀತ ಪ್ರಕಾರದ ಮೊದಲ ತಲೆಮಾರಿನ ಸ್ಯಾಕ್ಸೋಫೋನ್ ವಾದಕರಲ್ಲಿ ಒಬ್ಬರಾದ ವಿದ್ವಾನ್ ಓಬು ಸೇರಿಗಾರ್ ಅವರಿಂದ ತಮ್ಮ ಆರಂಭಿಕ ತರಬೇತಿಯನ್ನು ಪಡೆದರೆ ವಿದುಷಿ R.A. ರಮಾಮಣಿ ಅವರು ಇವರ ಸಂಗೀತ ಜ್ಞಾನವನ್ನು ಹೆಚ್ಚಿಸುವಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಹಿರಿಯ ಕೊಳಲು ವಾದಕ ವೇಣು ವಿಶಾರದ ಸೂಕ್ಷ್ಮತೆಗಳ ಬಗ್ಗೆ ಮಾರ್ಗದರ್ಶನ ಪಡೆದಿದ್ದರೂ ಇವರ ಜ್ಞಾನದಾಹ ಹೆಚ್ಚುತ್ತಲೇ ಹೋಯಿತು. ಹಲವಾರು ಗುರುಗಳಿಂದ ಸ್ಯಾಕ್ಸೋಫೋನ್ ಕಲಿತರು. ಇನ್ನೂ ಏನಾದರೂ ಸಾಧಿಸಬೇಕೆಂಬ ಆದ್ಯ ಪ್ರವರ್ತಕರಾದ ಸ್ಯಾಕ್ಸೋಫೋನ್ನ ಪ್ರವರ್ತಕ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಇವರನ್ನು ಶಿಷ್ಯರಾಗಿ ಸ್ವೀಕರಿಸಿ ಇವರಲ್ಲಿ ಅಪಾರ ನಂಬಿಕೆ ವಿಶ್ವಾಸವಿಟ್ಟು ತಮ್ಮೆಲ್ಲ ವಿದ್ಯೆಯನ್ನು ಧಾರೆ ಎರೆದವರು. ಇವರ ಸರಳ ವ್ಯಕ್ತಿತ್ವ, ಇವರು ಎಂಥ ಸ್ನೇಹಜೀವಿ ಎಂದರೆ ನಮ್ಮ ಒಂದೇ ಒಂದು ಕರೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮೊಂದಿಗೆ ಸಮಯವನ್ನು ಕಳೆದಿದ್ದೀರಾ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿನಾದ್ ಹರೀಶ್ ಅವರು ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನ ಕಲಾ ಪ್ರಪಂಚದಲ್ಲೇ ಬೆಳೆದ ನಿನಾದ್ ಅವರು ರಂಗಭೂಮಿಯ ನಾಟಕಗಳಲ್ಲಿ ನಟಿಸುವ ಮೂಲಕ ತಮ್ಮ ನಟನೆಯ ವಿವಿಧ ಪ್ರಕಾರಗಳನ್ನು ಅನ್ವೇಷಿಸುತ್ತಾ ಕಿರುತೆರೆಗೆ ಪ್ರವೇಶಿಸುವಂತೆ ಮಾಡಿತು. ಅಕ್ಕಿ ಬೆಂದು ಅನ್ನ ಆಗಿದೆಯೇ ಎಂದು ಒಂದು ಹಗಲು ನೋಡುವ ಹಾಗೆ ಸತತ 12 ವರ್ಷಗಳ ಇವರ ಪರಿಶ್ರಮ ಜೀ ಕನ್ನಡದಲ್ಲಿ ನಾಗಿಣಿ 2ರಲ್ಲಿ ಅಭಿನಯಿಸಿ ಸ್ಟಾರ್ ಸುವರ್ಣದಲ್ಲಿ ಬರುತ್ತಿರುವ ಆಸೆ ಧಾರಾವಾಹಿಯ ಮೂಲಕ ನಾಯಕನ ಪಟ್ಟಕ್ಕೆ ಏರಿದ್ದು ತಮ್ಮ ಅಭಿನಯದ ಮೂಲಕ ಎಲ್ಲರ ಗಮನ ಸೆಳೆದು ಉತ್ತಮ ನಟ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ರಮ್ಯಾ ಇವರ ಬಾಳ ಸಂಗಾತಿಯಾಗಿ ಬಂದಿರುವುದು ಇವರ ಬಾಳು. ರಮ್ಯಾ ಚೈತ್ರಕಾಲ ಬಲು ಬರಮಣೀಯ ಎನ್ನುವ ನಿನಾದ್ ಸಾರ್ ಇಂದು ನಮ್ಮ ಕರೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮ್ಮ ಸಂತೋಷ ಹೇಳುತ್ತಿರದು. ಸರ್, ಇದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮಾತುಗಳು. ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ
ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು. ಮನಸ್ಸು ತುಂಬಿ ಬಂದಾಗ, ಹೃದಯ ತುಂಬಿ ಬಂದಾಗ, ರಾಮಕೃಷ್ಣ ಬನ್ನಿ, ಎಲ್ಲವನ್ನು ಪದಗಳಲ್ಲಿ ವ್ಯಕ್ತಪಡಿಸೋ ಸಾಧ್ಯ ಇಲ್ಲ. ನಾನು ಪಂಡಿತ ಅಲ್ಲ ಮತ್ತು ಸಮಯದ ಅವಕಾಶವೂ ಇಲ್ಲ. ಒಂದಂತೂ ಹೇಳಬಲ್ಲೆ, ದಿಸ್ ಈಸ್ ಎ ಮೆಮೊರೇಬಲ್ ಡೇ ಟು ಮೀ. ನಿಜವಾಗಿ ಇದು ಸ್ಮರಣೀಯ ದಿವಸ ನನಗೆ. ಯಾಕೆಂದರೆ ಪ್ರಶಸ್ತಿ ಎಷ್ಟು ಬಂದಿರ್ಬೋದು, ಇಷ್ಟು ಪ್ರೀತಿಯ ಪ್ರಶಸ್ತಿ ಬಂದಿದೆಯಲ್ಲ, ಅದು ನಮ್ಮ ರಾಮಕೃಷ್ಣನವರ ಜೊತೆಗೆ ಪ್ರಶಸ್ತಿ ತಗೊಂಡು ನನಗೂ ಹೆಮ್ಮೆ ಸರ್. ಐ ಆಲ್ವೇಸ್ ರೆಸ್ಪೆಕ್ಟ್ ಯು, ಲವ್ ಯು, ಗಾಡ್ ಬ್ಲೆಸ್ ಯು ಸರ್. ರಾಗ ಬಿಡಿಸ್ಕೊಂಡು ಬಿಡ್ತೀನಿ. ಅಲ್ಲೋಕೆ ಅವನು ಅಷ್ಟೇ ಅದ್ಭುತ. ಅವನ ಜೊತೆಗೆ ನಮ್ಗೆ ಖುಷಿ ಆಯಿತು ಬಿಟ್ಟ, ಭಾಳ ಸಂತೋಷ ಆಯಿತು ನನಗೆ. ಎಲ್ಲರೂ ನನ್ನ ಆತ್ಮೀಯರೇ, 30 ವರ್ಷಗಳ ಆತ್ಮೀಯರಾದಂಥ ಬಂಧುಗಳೆಲ್ಲ ಇಲ್ಲಿ ಸೇರಿದ್ರು. ಅಲ್ಲೇ ನೋಡಿ, ಅಲ್ಲಿ ಶ್ರೀಧರ್ 25 ವರ್ಷಗಳ ಒಡನಾಟ. ನಮ್ಮ ರಾಜೇಂದ್ರ ಎಂಥ ಅದ್ಭುತ ಆ್ಯಂಕರು, ಇಂಥರಲ್ಲ ನಮಗೆ ಎಲ್ಲರೂ ಸೇರಿದ್ದೀರಿ ಇವತ್ತು. ಅವನಂತೂ ನಮ್ಮ ಹೀರೋ ಬಿಡಿ. ಮೇಡಮ್ ನೋಡಿ ಎಷ್ಟು ಸಮಯ ಆಗಿತ್ತು, ನೀವು ಹಾಗೇ ಇದ್ದೀರಿ, ಒಳ್ಳೆ ದೇವತೆ ಕಳೆ ಇದೆ ಈಗಲೂ ಕೂಡ. ಅದೇ ಥರ ಖುಷಿಯಾಗಿ ಹೋಯ್ತು. ಎಲ್ಲರಿಗೂ ಶುಭವಾಗಲಿ. ಈ ವಿಷ್ಣು ಎಲ್ಲಿದ್ದಾರೆ? ವಿಷ್ಣು 30 ವರ್ಷಗಳಿಂದ ನನ್ನ ಜೊತೆ ನಾವೆಲ್ಲ ಜೊತೆಗೆ ಹಾಡ್ತಾ ಇದ್ದವರು ಈಗಲೂ ಕೂಡ. ಅವ್ರು ಯಾವತ್ತೂ ಬಾಲಸುಬ್ರಹ್ಮಣ್ಯಮ್ಮೆ. ಭಾಳ ಖುಷಿಯಾಯಿತು. ಎಲ್ಲರಿಗೂ ಶುಭವಾಗಲಿ. ವಿಶೇಷವಾಗಿ ನಾನು ದಿವ್ಯ ಚೇತನ ಪಾರ್ವತಿ ಸುತ್ತ ಅವರಿಗೆ ಹೃದಯದ ಅಂತರಾಳದಿಂದ ನಮನಗಳನ್ನು ಸಲ್ಲಿಸ್ತೀನಮ್ಮ. ಇವತ್ತು ಜೊತೆ ಫಾದರ್ಲಿ ಫಿಗರ್ ಅವರು ತೋರಿಸಿದ ಪ್ರೀತಿ, ರಾಮಕೃಷ್ಣನವರು ಹೇಳಿದರು ಆ ಕ್ಯಾಸೆಟ್ ಮಾಡುವಾಗ ಅವರು ನಮಗೆ ತೋರಿಸಿದ ಪ್ರೀತಿ, ಅವರು ಮಾರ್ಗದರ್ಶನ ಮಾಡ್ತಾ ಇದ್ದ ರೀತಿ, ಮುಂಜಾನೆ ಎದ್ದು ನೆನೆಯು, ಅದೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ವೆರೈಟೀಸ್ ಆಫ್ ಸಾಂಗ್ಸ್. ಈಗ ನಾನು ನಾಟಕದಲ್ಲೂ ನೋಡಿದ್ದೀವಲ್ಲ ನಾವು, ಅದು ಅದ್ಭುತ ಅವರ ಪ್ರತಿಭೆ. ಮಾಸ್ ಆ್ಯಂಡ್ ಕ್ಲಾಸ್ ಎರಡನ್ನೂ ಹೇಗೆ ತಲುಪೋದು ಅಂತ ಪಾರಸುತ್ತವ್ರಿಗೆ ಗೊತ್ತು ಅಂತ. ಅವರಿಗೂ ನಿಮ್ಮ ಪೂಜ್ಯ ಮಾತಾಶ್ರೀಯವರಿಗೂ, ಅವರ ದಿವ್ಯಾತ್ಮಕ್ಕೆ ನಾನು ಭಕ್ತಿಯಿಂದ ನಮನಗಳನ್ನು ಸಲ್ಲಿ. ಇವತ್ತು ಅವ್ರಿಗೆ ಖುಷಿಯಾಗಿರುತ್ತೆ, ಅರುಣ ಇವತ್ತು ಸಾಧನೆ ಮಾಡಿದರು ಅಂತ. ಅದೇನು ಅರುಣ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದ್ರೆ, ಇಷ್ಟು ಒಳ್ಳೆಯವಳಾಗಿರೋದಕ್ಕೆ ಸಾಧ್ಯವೇ ಅಂತ ಕಾಣುತ್ತೆ ಕೆಲಸ ನನಗೆ. ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇರಿಗೆ, ಇಷ್ಟು ಒಳ್ಳೆ ಗುಣ, ಇಷ್ಟು ಪ್ರೀತಿ, ಮನಸ್ಸು ತುಂಬ ಪ್ರೀತಿ, ಅದು ಹೆತ್ತವರು ಕೊಡೋ ಸಂಸ್ಕಾರ. ಅದಕ್ಕೆ ಸರಿಯಾಗಿ ಅವರ ಜನ್ಮದ ಜೋಡಿ ಎಲ್ಲಿ ಗೋಪಿಯವರು ಅಲ್ಲೇ ಇದ್ದಾರೆ ಸರ್. ಜನ್ಮದ ಜೋಡಿ ಸರ್, ಮದುವೆ ಈ ಬಂಧ ಅನುರಾಗದ ಅನುಬಂಧವಾಗಿ ಯಾವತ್ತೂ ಚೆನ್ನಾಗಿರಿ ಸರ್, ಖುಷಿಯಾಗಿರಿ. ಅದ್ಭುತ ಕೆಲಸ ಮಾಡಿದ್ದೀರಿ. ಈ AGS ನಾನು ಅದನ್ನು ತಿಳ್ಕೊಂಡೆ. ಮತ್ತೆ ರಾಮಕೃಷ್ಣನ್ ಹೇಳಿದರು, A ಅಂದರೆ ಅರುಣ, G ಅಂದರೆ ಗೋಪಿನಾಥ್, ಇಬ್ಬರು ಸೇರಿದ್ದಾರೆ ನೋಡಿ. ಜನ್ಮ ಜೋಡಿ ಜೋರಾಗಿ ಚಪ್ಪಾಳೆ ಕೊಡಿ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ. ಹೀಗೆ ಆನಂದದಿಂದ ಖುಷಿಯಿಂದ ಇರಿ. ಯು ಆರ್ ಟ್ರೂಲಿ ಎ ರೋಲ್ ಮಾಡೆಲ್. ನಾನು ಮುಖಸ್ತುತಿ ಮಾಡೋ ಅಭ್ಯಾಸ ಇಲ್ಲಮ್ಮ. ಏನಿದ್ರು ಮನಸ್ಸಿಂದ ಹೇಳ್ತೀನಿ. ಯು ರಿಯಲಿ ಡಿಸರ್ವ್ ಅವರ್ ಹಾರ್ಟಿ. ಒಂದು ಎದ್ದು ನಿಂತು ಅವರಿಗೆ ಚಪ್ಪಾಳೆ ಕೊಡೋಣ ಅರುಣಂಗೆ. ನಿಜವಾಗಿ ಹೇಳ್ತೀನಿ, ಅಷ್ಟು ಪ್ರೀತಿ ಎಲ್ಲರನ್ನ ಕಂಡ್ರೆ ನೋಡಿ. ಇದು ಭಾರತೀಯ ಸಂಸ್ಕೃತಿ. ಇರೆಸ್ಪೆಕ್ಟಿವ್ ಆಫ್ ಅ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಎಷ್ಟು ಸಮಯ ಇರ್ತೀವಿ ಯಾರು ಗೊತ್ತೀರಿ? ಈ ಕ್ಷಣ ಮಾತ್ರ ಸತ್ಯ, ಮುಂದಿನ ಕ್ಷಣ ನಮ್ಗೆ ಏನು ಶ್ರೀಧರ್, ಈ ಕ್ಷಣ ಮಾತ್ರ ಸತ್ಯ, ಮುಂದಿನ ಕ್ಷಣ ಗೊತ್ತಿಲ್ಲ. ಇರುವಷ್ಟು ಸಮಯ ಎಲ್ಲರನ್ನ ಪ್ರೀತಿಯಿಂದ ನೋಡೋಣ. ಕಷ್ಟ ನಷ್ಟ ಎಲ್ರಿಗೂ ಇದ್ದಿದ್ದೆ. ಬೇವು ಬೆಲ್ಲದ ಬದುಕಿನಲ್ಲಿ ಭಗವಂತನದ್ದು ಏನು ಕೇಳ್ಕೊಳ್ಬೋದಂದರೆ, ನನಗೆ ಹೆಚ್ಚು ಬೆಲ್ಲವೇ ಕೊಟ್ಬಿಡಪ್ಪ, ಬೇವನ್ನು ಅರಗಿಸುವ ಶಕ್ತಿ ಕೊಡಂತ ಕೇಳ್ಕೊಳ್ಬೋದು ಅಷ್ಟೇ. ಎಲ್ಲರ ಜೀವನದಲ್ಲಿ ಇದ್ದಿದ್ದೆ. ಅದೆಲ್ಲವನ್ನು ದಾಟಿ ಇಷ್ಟು ಪ್ರೀತಿಯಿಂದ, ಅದು ಅವರು ಕೊಟ್ಟ ಸಂಸ್ಕಾರ, ಹೆತ್ತವರು ಕೊಟ್ಟ ಸಂಸ್ಕಾರ. ನಾನು ಅಷ್ಟೇ. ಇವತ್ತು ಏನಾದರೂ ಸ್ವಲ್ಪ ಏನೋ ಹಳ್ಳಿಲಿ ಸೇವೆ ಸಲ್ಲಿಸೋದು ನನಗೆ ಎಲ್ಲರಿಗಿಂತ ನನ್ನ ಜೀವನದ ನನ್ನ ಅಪ್ಪ ಅಮ್ಮ ಮುಖ್ಯ. ಅವರು ಕೊಟ್ಟ ಸಂಸ್ಕಾರ. ಅವರು ದೊಡ್ಡವರು ಯಾರೂ ಇಲ್ಲ. ಮಾತೃದೇವೋಭವ ಪಿತೃದೇವೋಭವ, ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ನನ್ನ ಜೊತೆ ಭೌತಿಕವಾಗಿ ಇಲ್ಲದೇ ಇರುವ, ನನ್ನ ಸರ್ವಸ್ವವೂ ಆಗಿದ್ದಂಥ ನನ್ನ ತಂದೆ ತಾಯಿಗಳಿಗೆ ಇದು ಪ್ರಶಸ್ತಿ ಸಮರ್ಪಣೆ. ಎಲ್ಲರಿಗೂ ಶುಭವಾಗಲಿ. ಹೀಗೆ ನಿಮ್ಮ ಕಾರ್ಯಕ್ರಮಗಳು ನಿತ್ಯೋತ್ಸವವಾಗಲಿ ಅಂತ ಹಾರೈಸ್ತೀನಿ. ಅರುಣ ಅವರೇ, ನಿಮಗೆ ಸಹಕಾರ ನೀಡಿದ ಎಲ್ಲರಿಗೂ ನನ್ನ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ಟ್ರೂಲಿ ನೀವೊಬ್ಬ ಆದರ್ಶ ಧೀಮಂತ ಮಹಿಳೆ, ನಮ್ಮ ಭಾರತೀಯ ಸಂಸ್ಕೃತಿಯ, ಕನ್ನಡದ ಸಂಸ್ಕೃತಿಯ ಪ್ರತಿಬಿಂಬ. ದೇವರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಶುಭವಾಗಲಿ. ಹೀಗೆ ಮುಂದೆ ಸಾಗೋಣ. ನಮಸ್ಕಾರ. ಭಾರತ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, 2 ಸ್ಲೋಗನ್ ನನಗೆ ಎಲ್ಲೂ ಮರೆಯೋದು ಬೇಡ. ಅಲ್ಲೋ ರಾಮಕೃಷ್ಣ ಅವರು, ಒಂದು ಭಾರತ್ ಮಾತಾ ಕಿ, ಕನ್ನಡ ತಾಯಿ ಭುವನೇಶ್ವರಿಗೆ. ಈ ಇಬ್ಬರು ತಾಯಿಯರನ್ನ ಮರಿಬೇಡಿ ಮಕ್ಕಳೇ. ಎಲ್ಲ ಭಾಷೆಗಳನ್ನು ಪ್ರೀತಿಸಿ, ಕನ್ನಡವನ್ನು ಆರಾಧಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.
ಆ್ಯಂಕರಿಂಗ್ ಎಲ್ಲ ಚೆನ್ನಾಗಿತ್ತು. ನಾನು ಪ್ರತಿಯೊಬ್ಬರು ಹೇಳಿದ್ರೆ ಟೈಮ್ ಆಗುತ್ತೆ. ಎಲ್ಲರೂ ಚೆನ್ನಾಗಿತ್ತು. ಅಚ್ಚುಕಟ್ಟಾದ ಕಾರ್ಯಕ್ರಮ, ಸರ್ವಾಂಗೀಣ ಸುಂದರವಾದ ಕಾರ್ಯಕ್ರಮ. ದೇವ್ರು ಒಳ್ಳೇದು ಮಾಡಲಿ. ಇದೀಗ ನಾನು ದಯಮಾಡಿ ಶ್ರೀಧರ್ ಸಾಗರ್ ಸರ್ 2 ಮಾತುಗಳಾಡಬೇಕಂತ ಕೇಳ್ಕೊಳ್ತೀನಿ. ನಮ್ಮನ್ನು ಕರೆದು ಗೌರವ ಮಾಡೋದಕ್ಕಾಗಿ AG ಸಂಸ್ಥೆಯವರಿಗೆ ನಾನು ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಭೂಷಣನೇ ನಮ್ಮ ಶಶಿಧರ್ ಕೋಟೆಯವರು. ಮಹಾನ್ ಸಂಗೀತಗಾರ, ಮಹಾನ್ ಕಲಾವಿದ, ಮಹಾನ್ ಸಂಗೀತ ಜ್ಞಾನಿ, ಬ್ರಹ್ಮಜ್ಞಾನಿ. ಯಾಕಂದರೆ ಕೇಳಿದ್ದೀವಿ ನಾವು, ಅವರ ಸಂಗೀತ ಕೇಳಿ ಬೆಳೆದವ್ರು ನಾವು, ಆಯಿತಾ. ಅವ್ರು ಇಲ್ಲಿ ಬಂದಿದ್ದಾರಲ್ಲ, ಅವ್ರ ಕೆಲಸ ಅವರಿಗೆ ನಿಜವಲ್ಲ. ಎಲ್ಲ ವೇದಿಕೆಯಲ್ಲಿರೋ ಗಣ್ಯರಿಗೂ ಬಂದಿರೋ ಆಗಮಿಸಿರೋ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಅರುಣಾ ಮೇಡಮ್, ಗೋಪಿನಾಥ್ ಅವ್ರಿಗೆ ತಿಳಿಸ್ತಾ, ಒಳ್ಳೆ ಕಣ್ಣಿಗೆ ತಂಪಾಗೋ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೋಡಿದ್ವಿ. ಕಿವಿಗೆ ತಂಪಾಗೋ ನಮ್ಮನೆ ಒಳ್ಳೆ ಹಾಡುಗಳು, ಒಳ್ಳೆ ಭಾಷಣ, ಒಳ್ಳೆ ಮಾತುಗಳು ಕೇಳಿದ್ವಿ. ಈಗ ಭೂರಿ ಭೋಜನ ಅದು ಕಾಯ್ತಾ ಇದೆ, ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್. ಅನ್ನದಾತೋ ಸುಖೀ ಭವ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ನಾನು ಏನೇ ಮಾತಾಡಿದ್ರು ನನ್ನ ಒಂದು ಇಮ್ಯಾಜಿನೇಷನ್ಗೆ ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ. ಬಟ್ ಬಹಳ ಚಿಕ್ಕವನು ನಾನು ಈ ವೇದಿಕೆಗೆ. ಒಂದು ಮಾತ್ರ ಹೇಳಬಲ್ಲೆ ಚಿಕ್ಕದಾಗಿ, ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಅರುಣ ಅಮ್ಮ ಅವರು ಕರೆದಿದ್ದು ತುಂಬ ಖುಷಿ ಆಯಿತು. ಅವರು ತುಂಬ ಪ್ರೀತಿಯಿಂದ ಕರೆದ್ರು. ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ತಡವಾಯಿತು, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಬಟ್ ಈ ವೇದಿಕೆಗೆ ಬಂದ ಮೇಲೆ, ಇಲ್ಲಿ ನಿಂತ ಮೇಲೆ ಇನ್ನಷ್ಟು ವಿನಯ ವಿಧೇಯತೆ ನನ್ನಲ್ಲಿ ತುಂಬಿದೆ ಅಂತ ಹೇಳ್ಬೋದು ಅಷ್ಟೇ. ಯಾವತ್ತೂ ನನ್ನ ಲೈಫನ್ನು ಅಥವಾ ನನಗೆ ಸಿಕ್ಕಿರುವಂಥ ಆಪರ್ಚುನಿಟಿನ ನಾನು ಯಾವತ್ತೂ ಗ್ರಾಂಟೆಡಾಗಿ ತೊಗೊಳ್ಳಲ್ಲ. ಕಷ್ಟಪಡ್ತೀನಿ, ಆದರೆ 4 ಜನರಿಗೆ ಒಳ್ಳೇದು ಮಾಡೋ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಜೇಂದ್ರ ಸರ್. ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ಚ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಭಾರತ ಮಾತೆಯನ್ನು ನೆನಪು ಮಾಡ್ಕೊಂಡಿಲ್ಲ ಅಂತಂದರೆ ನನಗೆ ಮಾತು ಬರಲ್ಲ ಅಂಥೇಳಿ. ಎಲ್ಲ ಗಣ್ಯರು, ಹಿರಿಯರು, ನಾನು ಅವ್ರನ್ನ ಬಹುಶಃ 15-16 ವರ್ಷ ಇದ್ದಾಗ ನನ್ನ ತಾಯಿಯೊಟ್ಟಿಗೆ ಅವರ ಸಂಸ್ಥೆಗೆ ನಮ್ಮ ಆಶ್ರಮದ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಅವಾಗ ಹೇಗಿದ್ದಾರೋ ಇವತ್ತಿಗೂ ಹಾಗೇ ಇದ್ದಾರೆ ಅವರು ಮಾನಸಿಕವಾಗಿ ಇರ್ಬೋದು, ತಮಾಷೆಗೆ ಹೇಳಬೇಕು ಅಂದರೆ ದೈಹಿಕವಾಗಿ ಇರ್ಬೋದು. ಮತ್ತೊಂದು ವಿಶೇಷ ಸಂಗತಿ ಏನಪ್ಪ ಅಂತಂದರೆ, ಅವರು ಯಾರೋ ಒಬ್ಬಿಬ್ಬರಿಗೆ ತಾಯಿಯಾಗಿಲ್ಲ, ಸುಮಾರು 1000 ಮಕ್ಕಳಿಗೆ ಇವತ್ತಿಗೂ ತಾಯಿಯ ಸ್ಥಾನದಲ್ಲಿ ನಿಂತು ಅತ್ಯಂತ ಪ್ರೀತಿಯನ್ನು ಕೊಡ್ತಾ ಇರುವಂತಹ ಆ ದಂಪತಿಗಳು. ಅದೆಷ್ಟು ಮಕ್ಕಳು ಅವ್ರ ಕೆಳಗಡೆ ಕಲ್ತ್ಕೊಂಡು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಿಂತಿದ್ದಾರೇನೋ ಗೊತ್ತಿಲ್ಲ. ಅದು ಅವರೆಲ್ಲರ ದೊಡ್ಡ ಗುಣ. ನನಗೊಂದು ಚಿಕ್ಕ ಘಟನೆ ನೆನಪಾಗ್ತಾ ಇದೆ. ವಿವೇಕಾನಂದರಿಗೆ ಯಾರೋ ಒಬ್ಬರು ಕೇಳ್ತಾರಂತೆ, ಸ್ವಾಮೀಜಿ ನೀವು ತುಂಬ ಗ್ರೇಟ್ ಅಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಾನೆಂಥ ಗ್ರೇಟ್ ರೀ, ನನ್ನ ಗುರುಗಳಿದ್ದಾರಲ್ಲ ರಾಮಕೃಷ್ಣರು, ಅವರು ಗ್ರೇಟು ಅಂತ ಹೇಳಿದ್ರಂತೆ. ಯಾಕೆ ಸ್ವಾಮೀಜಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ರಾಮಕೃಷ್ಣರು ಕೇವಲ ಅವರ ಪಾದಧೂಳಿಯಿಂದ ನನ್ನಂಥ 100 ಜನ ವಿವೇಕಾನಂದರನ್ನ ಸೃಷ್ಟಿಸುವಂಥ ಸಾಮರ್ಥ್ಯ ಅವ್ರಿಗಿದೆ, ಅವ್ರ ಗ್ರೇಟು ನಾನಲ್ಲ ಅಂಥೇಳಿ. ಹಾಗಾಗಿ ಆ ಥರದ ಎಲ್ಲ ಮಹಾನ್ ವ್ಯಕ್ತಿಗಳು, ಇಲ್ಲೆಲ್ಲ ಸೇರಿರುವಂತಹ ಎಲ್ಲ ಸಾಧಕರು, ಗಣ್ಯರು, ಇವರೆಲ್ಲರೂ ಕೂಡ ಅವರ ಗುರುಗಳ ಮುಂದೆ ಅತ್ಯಂತ ಚಿಕ್ಕವರಾಗಿ ವರ್ತಿಸ್ತಾರಲ್ಲ, ಆ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಅವರೆಲ್ಲರೂ ಕೂಡ ಎತ್ತರದಲ್ಲಿ ಮಿನುಗ್ತಾ ಇರುವಂಥದ್ದು, ನಮ್ಮೆಲ್ಲರಿಗೂ ಕೂಡ ಸಾಧಕರಾಗಿ ನಿಂತಿರುವಂಥದ್ದು. ಮತ್ತೊಮ್ಮೆ ನಾನು ನನ್ನಂಥ ಚಿಕ್ಕವನನ್ನು ಮತ್ತೊಮ್ಮೆ ಈ ಎಲ್ಲ ಗಣ್ಯರ ಜೊತೆಗೆ ಕುಳಿತುಕೊಳ್ಳುವಂತಹ ಸೌಭಾಗ್ಯ ಇವತ್ತು ನಂದು. ಕಾರ್ಯಕ್ರಮಕ್ಕೆ ಕರೆದು ಈ ಅವಕಾಶ ಮಾಡಿಕೊಟ್ಟಂತಹ AGS ಕಲಾಶ್ರೀ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತೇನೆ. ತೆರೆಯ ಮುಂದೆ ನಿಂತರೆ ಈ ಸರು ತೆರೆಯ ಹಿಂದೆ ನಿಂತು ನಮ್ಮಂತಹ ಬಾಳನ್ನು ಬೆಳಕಾಗಿ ಎಲ್ಲರಿಗೂ ತೋರಿಸುವಂಥ ಒಂದು
ಉನ್ನತ ಕಾರ್ಯವನ್ನು ಅಶ್ವವೇಗ ಚಾನಲ್ ಮೂಲಕ ನ್ಯೂಸ್ ಹೆಡ್ ಆಗಿ ಮಾಡ್ತಿದ್ದಾರೆ. ನಮ್ಮ ಏಜಿಸ್ ಕಲಾಶ್ರೀನು ನಾವು ಏನೂ ಮಾಡಿಲ್ಲ ಅವ್ರು ಹೇಳೋ ಥರ, ಇನ್ನೂ ಮಾಡಬೇಕಾದ ತುಂಬ 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 ಇದೆ. ಆದರೆ ನಾವು ಮಾಡಿರೋದು ಇಲ್ಲ, ನೀವು ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಂಡು ಮೊನ್ನೆ ತಾನೇ ನಮ್ಮದೊಂದು ಇದು ಶೂಟಿಂಗ್ ಮಾಡಿ ಎಲ್ಲರಿಗೂ ಯೂಟ್ಯೂಬ್ನಲ್ಲಿ ಹಾಕಿ ಪ್ರದರ್ಶನ ಮಾಡಿ ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಲ್ಲಿ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಬಹಳ ಪರಿಶ್ರಮ ವಹಿಸಿದ್ದಾರೆ. ಇಂಥವರೆಲ್ಲ ನನ್ನ ಬೆನ್ನಿಂದ ನಿಂತ್ಕೊಳ್ಬೇಕಾದ್ರೆ ನಾನು ಯಾಕ್ರಿ ಕುಗ್ಲಿ? ಖಂಡಿತ ಕುಗ್ಗೋದಿಲ್ಲ. ಇನ್ನೂ ಧೈರ್ಯವಾಗಿ ನಿಂತು ಮತ್ತಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಳ್ಳೋಂಥ ಶಕ್ತಿ ನನಗೆ ಕೊಡಲಿ ನಿಮ್ಮಗಳ ಮೂಲಕ ಅಂತ ಕೇಳ್ಕೊತೀನಿ. ಅಮ್ಮ, ಒಂದೆರಡು ಮಾತು. ಮೊದಲನೇದಾಗಿ ನಾನೇನು ಹೇಳಬೇಕು ಅಂದರೆ ಎಲ್ಲ ಆತ್ಮ ಬಂಧುಗಳಿಗೂ ಶಿರಸಾವಹಿಸಿ ನಾನು ನಮಸ್ಕರಿಸ್ತೇನೆ. ಯಾಕೆಂದರೆ ಆತ್ಮ ಬಂಧುಗಳು ಅಂತ ಯಾಕೆ ಹೇಳಿದೆ ಅಂದರೆ, ಒಂದು ಮಾತು ಹೇಳ್ತಾರೆ, ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅಂತ. ಇಲ್ಲಿ ಯಾರು ಬೇರೆ ಬೇರೆ ಇಲ್ಲ, ಎಲ್ಲರೂ ಅವರ ಕರ್ತವ್ಯಗಳನ್ನು ನಿಭಾಯಿಸೋಕ್ಕೆ ಈ ಭೂಮಿಗೆ ಬಂದಿದ್ದೀವಿ ಅಂತ ಆಧ್ಯಾತ್ಮದಲ್ಲಿ ಹೇಳ್ಬೋದು. ಇಲ್ಲಿ ಪಾರ್ವತಿ ಸುತ ಅಂತ ಮಹಾನ್ ವ್ಯಕ್ತಿ ಇರ್ಬೋದು, ಇಲ್ಲಿ ಮಹಾಗಣ್ಯರು ಇರ್ಬೋದು, ಎಲ್ಲರೂ ಸಾಕಷ್ಟು ಜನ ಹಿರಿಯರಿದ್ದಾರೆ. ನಿಮ್ಮ ಅನುಭವದಷ್ಟು ನನಗೆ ವಯಸ್ಸಾಗೂ ಆಗಿಲ್ಲ, ಒಂದಷ್ಟು ಹೆಜ್ಜೆನೂ ಇಟ್ಟಿಲ್ಲ ಅಂತ ಭಾವಿಸ್ತೇನೆ ನಾನು. ಇನ್ನೂ ತೊಟ್ಟಲಿರುವಂಥ ಕೂಸು ಅಂತ ಅನ್ಕೋಬೋದು. ಸಾಕಷ್ಟು ಅನುಭವ ನಮಗೆಲ್ರಿಗೂ ಆಗಬೇಕಿದೆ. ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ, ಆಧ್ಯಾತ್ಮದಲ್ಲಿ ನಾವು ಹೇಳ್ತೀವಿ, ಈ ಒಂದು ಅದ್ಭುತವಾದ ಭಾಗ್ಯ ನನಗೆ ಬಂದದ್ದು ಇಲ್ಲಿ ಬರೋವಂಥದ್ದು AGS ಕಲಾಶ್ರೀಗಾಗಲಿ, ಅದ್ಭುತವಾದ ವ್ಯಕ್ತಿತ್ವವುಳ್ಳಂತಹ ಇವರಿಬ್ಬರು ದಂಪತಿಗಳು ನಮ್ಮೊಡನೆ ನಮ್ಮನ್ನು ನೋಡಬೇಕು ಅಂತ ಬಂದು, ನಾವು ಸಾಕಷ್ಟು ಕಿರಿಯರು ಆದರೂ ಅದ್ಭುತವಾದ ಸಾಧನೆ ಮಾಡಿರುವಂಥ ಸಾಧಕರಿರೋರು. ಎಷ್ಟೊಂದು ಸಾಧಕರ ನಡುವೆ ನನ್ನನ್ನು ಕೂಡ ನೀನು ಏನೋ ಒಂದು ಹಾಕಿದ್ಯಮ್ಮ, ಏನೋ ಮಾಡಿದ್ಯಮ್ಮ ಅಂತ ಕರ್ಕೊಂಬಂದು ಇಲ್ಲಿ ಕೂಡಿಸಿ ನಮಗೂ ಒಂದು ಅದ್ಭುತವಾದ ಗೌರವವನ್ನು ಕಲ್ಪಿಸಿದ್ದಾರೆ. ಅವರಿಗೆ ನಾನು ಶಿರವಾಗಿ ನಮಸ್ಕಾರ ಮಾಡ್ತೇನೆ. ಮತ್ತೊಂದು ಹೇಳಬೇಕು ಅಂದರೆ, ಇಲ್ಲಿ ಧ್ಯಾನ ಅನ್ನೋವಂಥದ್ದು ಬಗ್ಗೆ ನಾನು ಹೇಳಲೇಬೇಕು. ಇವರು ಧ್ಯಾನ ಹೇಗೆ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ, ಕೂತ್ಕೊಂಡು ತುಂಬ ಹೊತ್ತು ಧ್ಯಾನ ಮಾಡುವಂಥದ್ದು ಅಂತ. ಆದರೆ ಇವರು ಮಾಡ್ತಿರೋವಂಥ ಧ್ಯಾನ ಕಲಾ ಸೇವೆ, ಅದ್ಭುತವಾದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಕರ್ಕೊಂಬಂದು ಅವರಿಗೆ ಫೀಸನ್ನು ಕೊಟ್ಟು ಅವರನ್ನು ನೋಡ್ಕೊಳ್ಳೋವಂಥ ಅದ್ಭುತ ಕಾರ್ಯ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಲ್ರಿಗೂ ಹುರಿದುಂಬಿಸ್ಬೇಕು. ಅದಲ್ಲದೆ ಅದೇ ಥರ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದು. ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಅದ್ಭುತವಾದ ಈ ಲೌಕಿಕ ಜೀವನದಲ್ಲಿ ನಾವು ಈ ಭೌತಿಕ ಶರೀರದಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ 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 ನಮ್ಮ ಒಂದು ಬದುಕನ್ನು ಸವಿಸಬೇಕು ಅನ್ನುವಂಥದ್ದು ಅದ್ಭುತವಾದ ಮಾತಾಗಿದೆ. ಇದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀಧರ್ ಕೋಟೆ ಸರ್ ಇದ್ದಾರೆ ಇಲ್ಲಿ. ಈ ಒಂದೇ ಒಂದು ಹಾಡು ಎಲ್ರಿಗೂ ಗೊತ್ತಿರ್ಬೋದು, ಆಧ್ಯಾತ್ಮ ಸಾಧಕರಾದ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಒಂದು ಹಾಡಿದೆ. ಏನಂದರೆ ಅವ್ರು ಹಾಡ್ತಾರೆ, ಧ್ಯಾನವ ಮಾಡೋಣ ಬಾ, ಹಿಡಿಯೋಣ ಬಾ, ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ, ಅಣ್ಣಂದಿರೆ ಅಕ್ಕಂದಿರೆ ಅಮ್ಮಂದ್ರೆ ಅಯ್ಯಂದ್ರೆ. ಬನ್ನಿ ಬನ್ನಿ ಹಾಡಿ, ನೀವೇ ಹಾಡಿರೋದು. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ, ಅಣ್ಣಂದಿರೆ ಅಕ್ಕಂದಿರೆ ಅಯ್ಯಂದ್ರೆ ಅಮ್ಮಂದ್ರೆ, ದೊಡ್ಡವರೇ ಶ್ರೀಮಂತ್ರೆ ಬಡವರೇ, ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಹಿಡಿಯೋಣ ಶವ ಶ್ವಾಸವ ಹಿಡಿಯೋಣ ಬಾ. ಮೇಡಮ್ ಇಷ್ಟು ಚೆನ್ನಾಗಿ ಆಡ್ತೀರಲ್ಲಪ್ಪ ನೀವು. ನಾವೆಲ್ಲ ಸುಭಾಷ್ ಪತ್ರಿಜಿಯವರ ಶಿಷ್ಯರು ಕೂಡ, ಅದು ಗೊತ್ತಾಯ್ತು. ಅದೆಲ್ಲ ನಾನು ಕೂಡ ಅವರ ಶಿಷ್ಯಳೆ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಪಡ್ತೀನಿ. ನುಡಿದರೆ ಮುತ್ತಿನ ಹಾರ ಅಲ್ವಾ? ಮಾತಾಯಿ ನಮೋ ನಮಃ. ಅಷ್ಟೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಇಲ್ಲಿ
ಸಾಧನ ಪ್ರಶಸ್ತಿಯನ್ನು ತಗೊಂಡಿರುವಂಥ ಇಬ್ಬರಿಗೂ ಕೂಡ ನಿಜವಾಗ್ಲೂ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ದೊಡ್ಡ ದೊಡ್ಡ ಸಾಧನೆ ಮಾಡಿರತಕ್ಕಂಥ ಇಲ್ಲಿ ಹಿರಿಯರಿದ್ದಾರೆ, ಅವರೆಲ್ರಿಗೂ ಇಷ್ಟೇ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಇಷ್ಟೊತ್ತು ಇಲ್ಲಿ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ಇರುವಂಥ ನಿಮ್ಮೆಲ್ರಿಗೂ ಅಭಿನಂದನೆಗಳು, ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದ. ಇವರೆಲ್ಲ ಹಾಡಿದ್ಮೇಲೆ ನನಗೂ ಹಾಡಬೇಕಂತ ಆಸೆ. ಒಂದು 4 ಜನ ಉಳಿದಿದ್ದೀರಾ, ಊಟಕ್ಕೆ ಹೋದರೆ ಉತ್ತಮ ಅಂತ ಹಾಡೋ ಪ್ರಯತ್ನ ಪಡ್ತಿಲ್ಲ. ಗಣ್ಯರಿರ್ಬೋದು, ಬೇರೆ ನಾವೆಲ್ಲ ಎಲ್ಲ ಪ್ರಯತ್ನಗಳನ್ನೂ ಮಾಡಿರ್ಬೋದು. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಒಬ್ಬಳಿಂದ ಆಗಲಿ ಗೋಪಿ ಒಬ್ಬರಿಂದ ಆಗಲಿ ಇದು ಮಾಡೋವಂಥ ಕೆಲಸ ಅಲ್ಲ. ಎಲ್ಲರೂ ಸೇರಿದ್ದಾರೆ, ಅವ್ರು ಎಲ್ಲರ ಪರಿಶ್ರಮದಿಂದ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಅದಕ್ಕೋಸ್ಕರ ನೋಡಿ ಅವರು ಚಪ್ಪಾಳೆ ತಟ್ತಿದ್ದಾರೆ, ಎಲ್ರಿಗೂ ನಾನು ಚಿರುಣಿಯಾಗಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಇದೆ, ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕು, ನಮ್ಮ ಧ್ವನಿ ನಿಮಗೆ ತಲುಪಿದೆ, ನಿಮ್ಮ ಇದು ನಮಗೆ ಅರ್ಥ ಆಗಿದೆ ಅನ್ನೋದಾದರೆ ಆ ಕಾರ್ಯಕ್ರಮಕ್ಕೆ ಇವರಿಬ್ಬರು ಮುಖ್ಯ ಕರ್ತರಾಗ್ತಾರೆ. ಇವರು 3 ಜನ ಮೈಕ್ ಸೌಂಡ್ ಸಿಸ್ಟಮ್ನ ಚೆನ್ನಾಗಿ ಸೌಂಡ್ ಇದು ಮಾಡಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂಥ ಈ ಮೂವರಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನು ಅವ್ರ 3 ಜನಕ್ಕೂ ನೀವು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನಿಮ್ಮೊಂದಿಗೆ ಹಂಚ್ಕೋಬೇಕು, ಆದರೆ ವಿಧಿ ಇಲ್ಲ ಅಂತ ಹಂಚ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರ ಹಿರಿಯ ಚೇತನರಲ್ಲಿ ಚೇತನರಲ್ಲಿ ಒಬ್ಬರಾಗಿದ್ದಂಥ ಸುಬ್ರಹ್ಮಣ್ಯಂ ಶಾಸ್ತ್ರಿಗಳವ್ರನ್ನ ನಾವು ಕಳ್ಕೊಂಡಿದ್ದೀವಿ ಇವತ್ತು. ಸೊ ಹಾಗಾಗಿ ಅವರಿಗೋಸ್ಕರ 1 ನಿಮಿಷ ಮೌನಾಚರಣೆ ಮುಗಿಸಿ ನಾವು ಕಾರ್ಯಕ್ರಮನ ಮುಗಿಸೋಣ ಅಂತ ಕೇಳ್ಕೊಳ್ತೀವಿ. ದಯಮಾಡಿ ಸುಚೇತನ ಕಲಾವಿದರಲ್ಲಿ ಬಹಳ ಹಿರಿಯ ವ್ಯಕ್ತಿ, ಅವರನ್ನ ಇವತ್ತೇ ಕಳ್ಕೊಂಡಿದ್ದು ತುಂಬಾನೇ ಬೇಜಾರಿದೆ ನನಗೆ. ಆದ್ರೆ ಏನೂ ಮಾಡ್ಲಿಕ್ಕಾಗಲ್ಲ, ಮುಂದುವರಿಸ್ಬೇಕು, ಜೀವನ ಮುಂದೆ ಹೋಗ್ಬೇಕು, ದಿ ಶೋ ಮಸ್ಟ್ ಗೋ ಆನ್ ಅಂತ ಅವರು ತುಂಬಾ ಆಸೆ ಪಟ್ಟಿದ್ರು. ಇವತ್ತು ನಾನು ಏನಾದ್ರೂ ಆಗ್ಲಿ, ಯಾರಾದ್ರೂ ನನ್ಗೆ ಅಡ್ಡಿ ಮಾಡಿದ್ರು ಪರವಾಗಿಲ್ಲ, ನಾ ಬಂದು ಪಾರ್ವತಿ ಸುತ್ತ ಹೆಸರು ಹೇಳಿ ನಾನು ದೀಪ ಬೆಳಗಿಸ್ತೀನಿ ಸುಚೇತನ ಕಲಾವಿದರ ಪರವಾಗಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಆ ದೀಪದ ಎಡೆಗೆ ಹೋಗಿದ್ದಾರೆ ಅವರು. ಹಾಗಾಗಿ ಅವರಿಗೋಸ್ಕರ 1 ನಿಮಿಷದ ಮೌನಾಚರಣೆ. ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ ನೀವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಾ. ನಿಮಗೂ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಶುಭರಾತ್ರಿ.